ಹಲೋ ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ರೇಣುಕಾ ಕ್ರಿಯೇಷನ್ಸ್ ರೇಣುಕಾ. ನಾವಿವತ್ತು ಒಂದು ಪಲಾವ್ ಮಾಡಾಕತ್ತೀನಿ ರೀ. ಅದು ನನ್ನ ಸ್ಟೈಲ್ ಒಳಗೆ. ಅದಕ್ಕೆ ನಾನು ಕೊಕೊನಟ್ ಪಲಾವ್ ಅಂತ ಹೆಸರಿಟ್ಟೇನಿ. ಅದನ್ನು ಹೆಂಗೆ ಮಾಡೋದಂತ ಇವತ್ತು ನೋಡೋಣ ಬರ್ರಿ. ಕೊಬ್ಬರಿನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಕೊಂಡು ಮೆಣಸುಕಾಳು, ಚಕ್ಕೆ, ಲವಂಗ ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ, ಮೆಣಸುಕಾಳು, ಶುಂಠಿ ಎಲ್ಲ ಹಾಕಿ ಮಿಕ್ಸರ್ ಮಾಡ್ಕೋಬೇಕ್ರಿ. ಮಿಕ್ಸರ್ ಮಾಡಿಕೊಂಡು ಇಲ್ಲಿ ನಾನು ಕಾಯಿಪಲ್ಯ ಹೆಚ್ಚಿಟ್ಟೆ ನೋಡಿರಿ. ತರಕಾರಿ ಅವು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಸ್ವಲ್ಪ ಮತ್ತು ಸ್ವಲ್ಪ ಆಲೂಗಡ್ಡೆ, ಗಜ್ಜರಿ ಹೆಚ್ಚಿಟ್ಟೆನಲ್ರಿ. ಅವನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಇದನ್ನು ಮಿಕ್ಸಿರ್ ಮಾಡ್ಕೊಂಡಿರ್ತೀವಲ್ರಿ ಕೊಬ್ಬರಿನ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಉಲ್ಟಾ ಬಲ್ಟಾ ಇದ್ರೆ ಅದು ತಿನ್ನೋ ಮುಂದೆ ಕೊಬ್ಬರಿಗೆ ಬಾಯಿಗೆ ಹತ್ತಿದ್ರೆ ರುಚಿ ಅನ್ನಿಸ್ತೈತಿ. ಈಗ ಎಣ್ಣೆ ಕಾಯಿಸ್ಕೊಂಡು ಈ ಮಿಕ್ಸರ್ ಮಾಡಿದಂಥ ಕೊಬ್ಬರಿನ ಅದಕ್ಕೆ ಹಾಕ್ಕೊಂಡ್ರಿ. ಹಾಕಿ ಹಸಿ ವಾಸನೆ ಕೈ ಆಡಿಸ್ಕೊಂತ ಸ್ವಲ್ಪ ಹುರ್ಕೋಬೇಕ್ರಿ. ಕೆಂಪು ಕಲರ್ ಬರೋ ಮಟನ ಹುರ್ಕೊಂಡು ಚೆಂದಂಗೆ ಕೈ ಆಡಿಸ್ಕೋಬೇಕ್ರಿ. ಕೈ ಆಡಿಸ್ಕೊಂಡು ಅದಕ್ಕೆ ಈ ತರಕಾರಿಗಳನ್ನೆಲ್ಲ ಹಾಕಬೇಕ್ರಿ. ಈರುಳ್ಳಿ, ಟೊಮೆಟೊ, ಆಮೇಲೆ ಆಲೂಗಡ್ಡೆ, ಗಜ್ಜರಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಸಣ್ಣಗೆ ಮೆತ್ತ ಕೈ ಆಡಿಸ್ಕೋಬೇಕ್ರಿ. ಉಪ್ಪು ಹಾಕಿಂದ ಅದೆಲ್ಲ ಸ್ವಲ್ಪ ಮೆತ್ತಗೆ ಹಾಕ್ಕೊಂತ ಬರ್ತೈತೆ ರೀ ತರಕಾರಿ ಎಲ್ಲ. ಅದಕ್ಕೆ ಅರ್ಶಿಣ ಪುಡಿ, ಖಾರ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಇನ್ನೊಂದು ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೋಬೇಕು. ನೀರು ಅಂದರೆ ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕಿರ್ತೇನೆ ನಾನು. ಅಂದ್ರೆ 2 ಸೀಟಿ ಹೊಡ್ಸಿದ್ರೆ ಅದು ಕರೆಕ್ಟ್ ಆಕೈತಿ. ಅದೆಲ್ಲನ ಒಬ್ಬೊಬ್ಬರು ಕಣ್ಣು ಅಳತಿನ ಮೇಲೆ ಹಾಕ್ತಾರೆ. ನಾನು ಹಾಗಿಲ್ಲ, ಒಂದು ಗ್ಲಾಸಿಗೆ 2 ಗ್ಲಾಸ್ ನೀರು ಅನ್ನೋಂಗೆ ಹಾಕ್ಕೋತೀನಿ. ಇದು ನನಗೆ ರೂಢಿ ಆಗೈತೆ ರೀ. ನಿಮ್ಗೆ ಹೆಂಗೆ ರೂಢಿ ಐತಿ ಹಂಗೆ ಮಾಡ್ಕೊರಿ. ಬೇಕಂದ್ರೆ ಸ್ವಲ್ಪ ಮ್ಯಾಗ ಒಂದು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ರುಚಿ ಆಕತಿ. ನಾನು ನಿಂಬೆಹಣ್ಣು ಇದ್ದಿದ್ದಿಲ್ಲ, ಅದಕ್ಕೆ ಹಾಕಿಲ್ಲ. ಈಗ ತೋರ್ಸಾಕತ್ತೇನಲ್ರಿ, ಈ ಗ್ಲಾಸ್ಲೆ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 6 ಗ್ಲಾಸ್ ನೀರು ಹಾಕ್ಕೋತೀನಿ ಅದರಲ್ಲೇನ. ನಿಂಬೆಹಣ್ಣು ಹಿಂಡಿದ್ರೂ ರುಚಿ ಆಕತ್ರಿ. ಅದು ನಿಂಬೆಹಣ್ಣು ಇದ್ದಿದ್ದಿಲ್ಲ, ನಾನು ಹಾಕಿಲ್ಲ. ಇದು ಒಂಥರ ನಾನ್ ವೆಜ್ ತಿನ್ಲಾರ್ದವ್ರಿಗೆ ಒಂಥರ ವೆಜ್ ಪಲಾವ್ ಅಂತಲೇ ಹೇಳ್ಬೋದು. ವೆಜಿಟೇರಿಯನ್ ಬಿರಿಯಾನಿ ಅಂತ ಹೇಳ್ತೀವಲ್ಲ ಆ ಥರ ಆಗುತ್ತೆ. ಮತ್ತು ಖಾರನ ನೋಡಿ ನಾನು ಸ್ವಲ್ಪ ಹಾಕ್ಕೊಂಡೆ. ಅದು ಹಸಿ ಖಾರ ಸ್ವಲ್ಪ ಹಾಕಿದ್ದೆ, ಮೆಣಸು ಹಾಕಿದ್ದೆ ಸ್ವಲ್ಪ, 1 ಚಮಚ ಇರಲಿ ಅಂಥೇಳಿ, ಕಲರ್ನೂ ಆಕತಿ ಇನ್ನೊಂಚೂರು ಖಾರನ ಆಗಲಿ ಅಂಥೇಳಿ ಹಾಕ್ಕೊಂಡೆ. ಇದನ್ನೆಲ್ಲ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಕುದಿ ಬರೋ ತನಕ ಅಕ್ಕಿ ಅಂದೆ, ನೀರು ಕುದಿ ಬರೋ ಮಟನೂ ಸ್ವಲ್ಪ 1 ಕುದಿ 2 ಕುದಿ ಬರೋ ಮಟನೂ ಕುದಿಸ್ಕೊಂಡು ಅದಕ್ಕೆ ಆಮೇಲೆ ನೆನೆಸ್ಕಿಟ್ಕೊಂಡಿರ್ತೀವಲ್ಲ ತೊಳೆದು ಆ ಅಕ್ಕಿನ ಹಾಕ್ಕೋಬೇಕು. ಹಾಕ್ಕೊಂಡು ಚೆಂದಂಗೆ ಕೈ ಆಡಿಸ್ಕೋಬೇಕ್ರಿ. ನಾನು ಈಗ ನೋಡ್ರಿ ತೊಳೆದಿಟ್ಟೆ ನೋಡ್ರಿ ಅಕ್ಕಿನ, ಅದನ್ನು ಹಾಕ್ಕೊತೀನಿ. ಅಕ್ಕಿ ಹಾಕ್ಕೊಂಡು ಅದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟು ಒಂದು ಕುದಿ ಬರೋ ಮಟನೂ ಬಾಯಿ ಹಾಕ್ಬಾರ್ದು, ಕುಕ್ಕರ್ ಲಿಡ್ ಮುಚ್ಚಬಾರ್ದು. ಅದು ಕುದಿ ಬಂದ ಮೇಲೆ ಒಂದು ನಿಂಬೆಹಣ್ಣು ತೊಗೊಂಡು ಹಿಂಡ್ಕೋಬೇಕು. ನಿಂಬೆಹಣ್ಣು ಹಿಂಡಿದ್ರೆ ಇನ್ನೊಂಚೂರು ರುಚಿ ಆಗುತ್ತೆ. ನನ್ನ ಕಡೆ ಇದ್ದಿದ್ದಿಲ್ಲ, ಅದಕ್ಕೆ ಹಾಕಿಲ್ಲ ನಾನು. ಹಾಕಿ ಒಂದು 2 ಸೀಟಿ ಹೊಡ್ಸಿದ್ದು ನಾನು ಅಷ್ಟೇ. 2 ಬೇಕಂದ್ರೆ 3 ಹೊಡ್ಸ್ಕೊಬೋದು. ನೀರು ಒಂಚೂರು ಕಡಿಮೆ ಇಟ್ಟರೆ 2 ಹೊಡ್ಸ್ಕೊಬೋದು. ಸರಿಯಾಗಿ ಕೈ ಆಡಿಸ್ಕೋಬೇಕ್ರಿ. ಅದನ್ನು ಅಕ್ಕಿ ಅದೆಲ್ಲ ಕಾಯಿಪಲ್ಯ ಬುಡಕ್ಕೆ ಕುಂತು ಬಿಡ್ತದೆ ಹೆಂಗೆ ಮಾಡಿದ್ರೂ. ಆದ್ರೆ ಒಂಚೂರು ಕೈ ಆಡಿಸ್ಕೊಂಡಿಂದ 1-2 ಕುದಿದಿಂದ ಬಾಯಿ ಹಾಕಿದ್ರೆ ಬರೋಬ್ಬರಿ ಆಕತಿ. 2 ಸೀಟಿ ಹೊಡೆಸ್ಕೊಂಡು ತೆಗೆದ್ಬಿಡ್ಬೇಕು. ತೆಗೆದು ನಾನು ಅದನ್ನು ಸೀಟಿ ಆಗಿಂದ ತೆಗಿಬೇಕಂದಕಿ ಮನೆಗೆ ಯಾರು ಬಂದರು, ಅದು ನೆನಪು ಹಾರಿ ಅದನ್ನು ವೀಡಿಯೋ ಮಾಡ್ಕೊಳೋದ ನೆನಪು ಹಾರಿ ಹೋಯ್ತು. ನಾನು ಈಗ ಫಸ್ಟ್ ಟೈಮ್ ಮಾತಾಡಕತ್ತಿದ್ದೆ. ಏನಾರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಕೊರಿ. ನಮಸ್ಕಾರ ರೀ.